ಜಾದು ಒಲಿದಿದೆ. ಸ್ನೇಹಿತರೆ, ನಾನು ಇತ್ತೀಚೆಗೆ ಪಟ್ಲ ಬೆಟ್ಟಕ್ಕೆ ಹೋಗಿರುವ ಫೋಟೋವನ್ನ ಇನ್ಸ್ಟಾದಲ್ಲಿ ಸ್ಟೋರಿ ಆಗಿರ್ಬೋದು ಅಥವಾ ಸ್ಟೇಟಸ್ ಹಾಕುವಾಗ ಒಂದಿಷ್ಟು ಜನ ಕೇಳಿದ್ರು, ಅಂದ್ರೆ ಪಟ್ಲ ಬೆಟ್ಟಕ್ಕೆ ಟಾಪ್ ಮುಟ್ಟ ಬೈಕ್ ನಲ್ಲಿ ಹೋಗ್ಲಿಕ್ಕೆ ಬಿಡ್ತಾರಾ ಅಂತ ಹೇಳುವಂಥದ್ದು. ಪಟ್ಲ ಬೆಟ್ಟಕ್ಕೆ ಬೈಕಲ್ಲಿ ಹೋಗ್ತಾ ಇರ್ತೇನೆ ಅವತ್ತೇನೋ ಒಂದು ಇಶ್ಯೂ ಎಲ್ಲ ಆಯ್ತಲ್ಲ. ಬಟ್ ನಾನು ನೋಡುದು ಇಲ್ಲಿ ಈ ಥರದ ರೋಡ್ ಉಂಟು, ಹೇಗೆ ಗಾಡಿ ಬೈಕ್ ಬಿಟ್ಟು ಪಿಕಪ್ ಹೋಗುದೇ ಡೌಟ್ ಉಂಟು, ಆ ರೀತಿ ಉಂಟು. ಬಟ್ ಬೈಕಲ್ಲಿ ಯಾವ ರೀತಿ ಬರ್ತಾ ಇದ್ದು ಅಂತ ಸ್ವಲ್ಪ ಕನ್ಫ್ಯೂಸ್. ಎಲ್ಲ ಬೈಕು ಅಲ್ಲಿ ಸಲ ಓಕೆ ಹತ್ತುವ ಪಟ್ಲ ಅದ ಅಲ್ಲಿ 2 ಜನ ಹೂವಲ್ಲಿಟ್ಟು ಬೈಕ್. ಹೋಗುವ ಸಕ್ಕತ್ ಪ್ಲೇಸ್. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ತೇಜು. ಸ್ನೇಹಿತರೆ, ನಾನು ಇತ್ತೀಚೆಗೆ ಪಟ್ಲ ಬೆಟ್ಟಕ್ಕೆ ಹೋಗಿರುವ ಫೋಟೋವನ್ನ ಇನ್ಸ್ಟಾದಲ್ಲಿ ಸ್ಟೋರಿ ಆಗಿರ್ಬೋದು ಅಥವಾ ಸ್ಟೇಟಸ್ ಹಾಕುವಾಗ ಒಂದಿಷ್ಟು ಜನ ಕೇಳಿದ್ರು, ಅಂದ್ರೆ ಪಟ್ಲ ಬೆಟ್ಟಕ್ಕೆ ಟಾಪ್ ಮುಟ್ಟ ಬೈಕ್ ನಲ್ಲಿ ಹೋಗ್ಲಿಕ್ಕೆ ಬಿಡ್ತಾರಾ ಅಂತ ಹೇಳುವಂಥದ್ದು. ನಾನು ಹೋದ ಟೈಮಲ್ಲಿ 100% ಹೋಗ್ಬೋದಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಏನು ರೆಸ್ಟ್ರಿಕ್ಷನ್ ಇರಲಿಲ್ಲ, ಸೆಕ್ಯೂರಿಟಿ ಆ ಥರ ಏನು ಇರಲಿಲ್ಲ. ಮತ್ತೆ ಬೋರ್ಡ್ ಕೂಡ ಏನು ಇರಲಿಲ್ಲ, ಹೋಗಬಾರ್ದು ಬೈಕ್ ನಲ್ಲಿ 2 ವೀಲರ್ 4 ವೀಲರ್ ಈ ತರ ಹೋಗಬಾರ್ದು ಹೇಳುವಂಥದ್ದು ಏನು ಬೋರ್ಡ್ ಕೂಡ ಇರಲಿಲ್ಲ. ಹಾಗಾಗಿ ನಾವು ಆರಾಮ್ಸೆ ಹೋದ್ವಿ. ಮತ್ತೆ ಒಂದು 2 ಟೀಮ್ನವ್ರು ಕೂಡ ಏನು ಬೈಕ್ನ ಟೀಮ್ನವ್ರು ಕೂಡ ಮೇಲ್ಗಡೆಯಿಂದ ಹೋಗಿ ಬರ್ತಾ ಇದ್ರು. ಆರಾಮ್ಸೆ ಅಡ್ವೆಂಚರ್ಸ್ ಬೈಕ್ನವರೆಲ್ಲ ಹೋಗ್ಬೋದು ಅಂತ ಹೇಳಿದ್ರು. ಮತ್ತೆ ಸ್ಕೂಟಿ ಈ ತರದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸ್ಪ್ಲೆಂಡರ್ ಅಡ್ವೆಂಚರ್ಸ್ ಈ ತರದ ಬೈಕ್ನವರಿಗೆ ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಮೇಲ್ಗಡೆ ಮಟ್ಟ ಹೋಗಿದ್ವಿ. ಮತ್ತೆ ಅಲ್ಲಿ ಕಾರು ತಾರು ಈ ತರದ ಗಾಡಿಗಳು ಕೂಡ ಮೇಲ್ಗಡೆ ಮಟ್ಟ ಬಂದಿತ್ತು. ಆದ್ರೆ ಇನ್ನು ಮುಂದೆ ಹೋಗೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 100% ಅಲ್ಲಿ ಯಾರಾದ್ರೂ ಸೆಕ್ಯೂರಿಟಿ ಅಥವಾ ಅಲ್ಲಿ ಏನಾದ್ರು ಬೋರ್ಡ್ ಇದ್ರೆ ಅದನ್ನ ನೋಡಿ ಅಲ್ಲಿಗೆ ಬೈಕ್ ನಲ್ಲಿ ಅಥವಾ ಗಾಡಿಯಲ್ಲಿ ಹೋಗ್ಲಿಕ್ಕೆ ಬಿಡ್ತಾರಾ ಅಂತ ಹೇಳುವಂಥದ್ದನ್ನ ಸ್ವಲ್ಪ ಗಮನ ಕೊಟ್ಟು ಅದನ್ನ ನೀವು ಡಿಸಿಷನ್ ತಗೊಳ್ಳೋದು ಬೆಟರ್. ಯಾಕಂತ ಹೇಳಿದ್ರೆ ನಾವು ಮೇಲ್ಗಡೆಯಿಂದ ಬಂದು ಕೆಳಗಡೆ ಇರುವಾಗ ಒಬ್ರು ಬಂದ್ರು ಬೈಕ್ ಅಲ್ಲಿ ಫೋಟೋ ಎಲ್ಲ ತಕೊಂಡು ಹೋದ್ರು ಗಾಡಿಯದ್ದು. ಆಮೇಲೆ ಅವ್ರ ಹತ್ರ ಕೇಳಿದ್ರೆ ಯಾಕೆ ಏನು ಅಂತ ಹೇಳುವಾಗ ಮೇಲ್ಗಡೆ ಮುಟ್ಟು ಹೋಗ್ಲಿಕ್ಕಿಲ್ಲ, ಅವತ್ತೆಲ್ಲ ಗಲಾಟೆ ಎಲ್ಲ ಆಯ್ತಲ್ಲ, ಅದ್ರ ನಂತರ ಮೇಲ್ಗಡೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಮೇಲ್ಗಡೆ ಮುಟ್ಟ ಗಾಡಿ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಬಿಡಲ್ಲ. ಬಟ್ ಬೈಕ್ ಅನ್ನ ಕೆಳಗಡೆ ಇಟ್ಟು ನಿಮ್ಗೆ 100% ನಡ್ಕೊಂಡು ಹೋಗ್ಬೋದು. 1-2 ಕಿಲೋಮೀಟರ್ ಇದೆ. ಆದ್ರೆ ಈ ಆಫ್ ರೋಡ್ ಈ ತರ ಮಾಡೋರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಅದು ಬೈಕ್ ನಲ್ಲಿ ನಾನು ಫಸ್ಟಿಗೆ ಮೇಲ್ಗಡೆ ಹೋಗುವಾಗ ನಾನು ಕೂಡ ಅಂದ್ಕೊಂಡೆ ಅವತ್ತೆಲ್ಲ ಏನೆಲ್ಲ ಗಲಾಟೆ ಆಗ್ತಿದ್ದಲ್ಲ ಆಯ್ತಲ್ಲ, ಇಲ್ಲಿ ಹೇಗೆ ಬೈಕಲ್ಲಿ ಹೋಗ್ತಾರೆ, ನಾರ್ಮಲ್ ಗಾಡಿಯಲ್ಲೇ ಹೋಗ್ಲಿಕ್ಕೆ ಕಷ್ಟ, ಬಟ್ ಬೈಕ್ನಲ್ಲೂ ಕೂಡ ಮೇಲ್ಗಡೆ ಹೇಗೆ ಹೋಗ್ತಾರೆ ಅಂತ ಅಂದ್ಕೊಂಡೆ. ಬಟ್ ಮೇಲ್ಗಡೆ ಹೋಗಿ ನೋಡುವಾಗ ಕಾರು ಮತ್ತೆ ಥಾರ್ ಈ ತರದ ಗಾಡಿಗಳೆಲ್ಲ ಇರುವಾಗ ನಾನು ಕೂಡ ವಾಪಸ್ ಕೆಳಗಡೆ ಬಂದು ಬೈಕ್ ಅನ್ನ ಮೇಲ್ಗಡೆ ಮುಟ್ಟ ತಕೊಂಡೋದು. ಇಲ್ಲದ್ರೆ ಅರ್ಧಕ್ಕೆ ಮುಟ್ಟ ತಕೊಂಡೋಗಿ ಅಲ್ಲಿ ನಿಲ್ಸಿದ್ದೆ. ಆಮೇಲೆ ಟಾಪ್ ಮುಟ್ಟ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಗಾಡಿ ಎಲ್ಲ ಇರುವುದನ್ನ ನೋಡಿ ವಾಪಸ್ ನಾನು ಕೆಳಗಡೆ ಬಂದು ವಾಪಸ್ ಬೈಕ್ ಅನ್ನ ಮೇಲ್ಗಡೆ ಮುಟ್ಟ ತಕೊಂಡೋದೆ. ಪಟ್ಲ ಬೆಟ್ಟದ ತುದಿಲೋಡ ಯತೀನ್ ಮಿಥುನ್ ರಚನ್ ಮತ್ತೆ ಇದು ಶಮಂತ್ ಚಾಮುಳ್ಳು ಜನ. ಓಕೆ, ನಾವು ಮಳಾಲಿ ಫಾಲ್ಸ್ ಆಗಿ ಪಟ್ಲ ಬೆಟ್ಟಕ್ಕೆ ಬಂದಲ್ಲ. ನಾರ್ಮಲ್ ಆಗಿ ಪಟ್ಲ ಬೆಟ್ಟ ಆಗಿ ಮಳಾಲಿ ಫಾಲ್ಸಿಗೆ ಹೋದರೆ, ನಾವು ಮಳಾಲಿ ಫಾಲ್ಸಿಗಾಗಿ ಪಟ್ಲ ಬೆಟ್ಟಕ್ಕೆ ಬಂದ. ಒಳ್ಳೆ ಅನುಭವ. ಮಳೆ ಮಾತ್ರ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಹೆಂಗಾಯ್ತು? ಸೂಪರ್ ಆಯ್ತಲ್ಲ.
ಸ್ವಲ್ಪ ನಾವು ಸೇಫ್ಟಿ ನೋಡ್ಕೊಂಡು ಪಟ್ಲ ಬೆಟ್ಟಕ್ಕೆ ಬರೋಕ್ಕಂತ ಹೇಳೋಕ್ಕೆ. ಓಕೆ, ನಾವು ಪಟ್ಲ ಬೆಟ್ಟ ಆಗಿ ಈಗ ಸೀದಾ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಲ್ಲ. ಒಂದು ದಿನದ ಟ್ರಿಪ್ಪು ಫುಲ್ಲು ಜಾಲಿ ಆಯ್ತಲ್ಲ. ಒಂದು ತಲೆಗಿಟ್ಟು ಓಕೆ ಓಕೆ, ಥ್ಯಾಂಕ್ ಯು. ಬಟ್ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಈ ಥರ ಗಾಡಿಗಳೆಲ್ಲ ಹೋಗ್ಲಿಕ್ಕಿಲ್ಲ, ಹೋಗಬಾರ್ದು ಇರುವಂಥದ್ದು ನಮಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಏನಾದರೂ ಬೋರ್ಡು ಅಂದರೆ ಶಾಶ್ವತ ಬೋರ್ಡು ಅಥವಾ ಏನಾದರೂ ಸೆಕ್ಯೂರಿಟಿ ಯಾರು ಇದ್ದರೆ ಅವ್ರು ಹೇಳಿದರೆ ಗೊತ್ತಾಗ್ತದೆ, ಅಥವಾ ಬೋರ್ಡ್ ಇದ್ದರೆ ನೋಡಿದರೂ ಗೊತ್ತಾಗ್ತದೆ ಹೋಗಬಾರ್ದು ಅಲ್ಲಿ ಆ ಥರ ಅಂತ. ಹಾಗಾಗಿ ನಾವಂತೂ ಹೋಗಿ ಬಂದಿದ್ವಿ. ನೀವು ಯಾರಾದರೂ ಹೋಗೋರಿದ್ದರೆ ಪಕ್ಕ ಒಂದು ಸೆಕ್ಯೂರಿಟಿ ಅಥವಾ ಯಾರಾದರೂ ಇದ್ದರೆ ಅವ್ರ ಹತ್ರ ಕೇಳಿಯೇ ತಗೊಳ್ಳಿ. ಯಾಕಂದರೆ ಹೋಗ್ಲಿಕ್ಕಿಲ್ಲ, 100% ಹೋಗ್ಲಿಕ್ಕಿಲ್ಲ, ನಡ್ಕೊಂಡಂತೂ ಹೋಗ್ಬೋದು. ಇದಿಷ್ಟು ವಿಷಯ. ಬಟ್ ನಾವು ನಾರ್ಮಲ್ ಕೂಡ ಹೋಗೋರು ಕೂಡ ಯೋಚನೆ ಮಾಡಬೇಕು, ಗಾಡಿಯಲ್ಲಿ ಈ ಥರದ್ದು ಹೋಗುವಾಗ ಅದು ಸ್ವಲ್ಪ ಟಾಪ್ ಇದೆ. ಬೈಕಲ್ಲಿ ಎಕ್ಸ್ಪಲ್ಸ್ ಆಗಿರ್ಬೋದು, ಹಿಮಾಲಯ ಆಗಿರ್ಬೋದು, ಆರಾಮ್ಸೆ ಹೋಗ್ಬೋದು, ಚೆನ್ನಾಗಿರುತ್ತೆ. ಆಫ್ ರೋಡ್ ಮಾಡೋರಿಗೆಲ್ಲ ತುಂಬ ಖುಷಿ ಆಗುತ್ತೆ. ನಾನು ಫಸ್ಟ್ ಟೈಮು ಆಫ್ ರೋಡ್ ಥರ ಪಟ್ಲ ಬೆಟ್ಟದ ತುದಿಗೆ ಬೈಕಲ್ಲಿ ಹೋಗಿದ್ದೆ. ಬಟ್ ಏನು ವಿಷಯ ಅಂತ ಹೇಳಿದರೆ, ನಾನು ಅಲ್ಲಿಗೆ ಹೋಗುವಾಗ ನನ್ನ ಕ್ಯಾಮರಾದ ಬ್ಯಾಟ್ರಿ ಖಾಲಿ ಆಗಿತ್ತು. ಹಾಗಾಗಿ ಕ್ಯಾಮರಾದ ವಿಡಿಯೋನ ಫುಲ್ ಮಾಡ್ಲಿಕ್ಕಾಗಿಲ್ಲ. ಸ್ವಲ್ಪ ಮೊಬೈಲಲ್ಲೆಲ್ಲ ವಿಡಿಯೋ ಮಾಡಿದ್ದೇನೆ, ಅದನ್ನ ಕ್ಲಿಪ್ ಕೂಡ ಹಾಕ್ತೇನೆ. ಬಟ್ ಈಗ ಮೇಲ್ಗಡೆ ಮುಟ್ಟ ಹೋಗ್ಬೋದಾ ಹೋಗ್ಬಾರ್ದಾ ಅಂತ ಗಾಡಿಯಲ್ಲಿ ಕೇಳಿದರೆ ನನ್ನ ಪ್ರಕಾರ 100% ಇನ್ನೂ ಹೋಗ್ಲಿಕ್ಕೆ ಇಲ್ಲ ಅಂತ ಆಗಿರ್ಬೋದು. ಈಗ ಮೇ ಬಿ ಅಲ್ಲಿ ಅವರು ನಮ್ಮ ಜೊತೆ ಕೇಳಿದವರು ಫಾರೆಸ್ಟೇ ಅಥವಾ ಯಾರು ಸೆಕ್ಯೂರಿಟಿ ಆಗಿರಬೇಕು ಅಂತ ಕಾಣುತ್ತೆ. ಈಗ ನಾವು ಹೋದ ನಂತರ ಅಲ್ಲಿ ಏನೋ ಬೋರ್ಡ್ ಹಾಕಿರ್ಬೋದು. ಬೋರ್ಡ್ ಹಾಕದಿದ್ರೆ ಅದನ್ನ ಮತ್ತೆ ನೀವು ಕ್ವಶನ್ ಮಾಡ್ಬೋದು. ಅಕಸ್ಮಾತ್ ನೀವು ಮೇಲೆ ಹೋಗಿದ್ರೆ ಏನು ಬೋರ್ಡ್ ಇಲ್ಲ ಏನಿಲ್ಲ ಅಂತ ಕ್ವಶನ್ ಮಾಡ್ಬೋದು. ಬಟ್ ಈಗಂತೂ ಬೋರ್ಡ್ ಹಾಕಿರ್ಬೋದು ಅಂತ ಕಾಣುತ್ತೆ. ಸಂಜೆ ಟೈಮಲ್ಲಿ ಬಂದು ನಮ್ಮ ಹತ್ರ ಕೇಳಿದ್ರು. ಬೆಳಿಗ್ಗೆ ಹೋಗಿದ್ವಿ, ಬಟ್ ಮಧ್ಯಾಹ್ನ ಜನಗಳು ಬರ್ತಾರೆ, ಗಾಡಿಯೆಲ್ಲ ಹೋಗಿ ಮೇಲ್ಗಡೆ ಹೋಗಿ ಬರ್ತದೆ. ಬಟ್ ಅವ್ರು ಬಂದು ಸಂಜೆ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ಬಂದು ಕೇಳಿ ಫೋಟೋ ಎಲ್ಲ ತಗೊಂಡು ಹೋದ್ರು. ಆಮೇಲೆ ಏನು ಮಾಡ್ತಾರೆ ಅಂತ ನಾನು ಕೂಡ ನೋಡಿದೆ. ಫೋಟೋ ಎಲ್ಲ ತಗೊಂಡೋಗಿ ಏನು ತಗೊಳ್ಳುವಾಗ ಮೇಲ್ಗಡೆ ಮುಟ್ಟು ಹೋದರೆ ಅದಕ್ಕೆ ಹೋಗ್ಲಿಕ್ಕಿಲ್ಲ, ಅವರಿಗೆ ಫೈನ್ ಆಗ್ತದೆ ಹಾಗೆಲ್ಲ ಅಂತ ಹೇಳಿದರು. ಅಕಸ್ಮಾತ್ ಆ ಥರ ಏನಾದರೂ ಇದ್ದರೆ ಅಲ್ಲಿ ಏನಾದರೂ ರೂಲ್ಸ್ ಅವ್ರು ಯಾರಾದರೂ ಹೇಳಿ ಅಥವಾ ಕೇಳಿ ಅಥವಾ ಏನೋ ಬೋರ್ಡ್ ನೋಡಿ ನೀವು ಹೋದರೆ 100% ಫೈನ್ ಹಾಕ್ಬೋದು. ಇಲ್ಲ ಇದ್ದರೆ ನೀವು ಆ ಥರ ಫೈನ್ ಹಾಕಿದರೆ ಅವ್ರ ಹತ್ರ ಕೇಳಿ ಯಾಕೆ ನೀವು ಫೈನ್ ಹಾಕ್ತಾ ಇದ್ದೀರಾ, ಅಥವಾ ಈ ಥರದ ಒಂದು ಬೋರ್ಡ್ ಕೂಡ ಹಾಕೋದು ನೀವು ಹಾಗೆ ಫೈನ್ ಹಾಕೋದು ತಪ್ಪಲ್ವಾ ಅಂತ ಹೇಳುವಂಥದ್ದು. ನಾವು ಹೋಗೋಕ್ಕೆ ಮುಂಚೆ ನೀವು ಹೇಳ್ಬೋದಿತ್ತಲ್ಲ ಅಂತ ಹೇಳುವಂಥದ್ದು, ಅಥವಾ ಏನೊಂದು ಅವೇರ್ನೆಸ್ ಕೊಟ್ಟಿದ್ರೆ ನಾವು ಹೋಗ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ಹೇಳ್ಬೋದು. ಇಲ್ಲಾಂದರೆ ನೀವು ಹೀಗೆ ಹೋದರೆ 100% ಫೈನ್ ಅದು ಇದು ಅಂತೇಳಿ ಸುಮ್ಮನೆ ಆರಾಮ್ಸೆ ಏನೋ ಒಂದು ಪ್ಲೇಸನ್ನು ನೋಡಿಕೊಂಡು ಬರುವ ಅಂತ ಹೇಳುವಂಥದ್ದು ನೀವು ಹೋದರೆ ಅಲ್ಲಿ ಅವರು ಬಂದು ಅವರು ಅನಾವಶ್ಯಕವಾಗಿ ಫೈನ್ ಹಾಕ್ಕೊಡೋದು, ಆಮೇಲೆ ಚರ್ಚೆ ಆಗೋದು, ಈ ಥರ ಎಲ್ಲ ಆಗ್ಬೋದು. ಹಾಗಾಗಿ ಈ ಪಟ್ಲ ಬೆಟ್ಟಕ್ಕೆ ಹೋಗೋಕೆ ಮುಂಚೆ ಅಲ್ಲಿ ಸಂಬಂಧಪಟ್ಟವ್ರ ಹತ್ರ ಕೇಳಿ ಬೈಕಲ್ಲಿ ಅಲ್ಲಿ ಅಥವಾ ಗಾಡಿನಲ್ಲಿ ಹೋದರೆ ಬೆಟರ್ ಅಂತ ಹೇಳ್ಬೋದು. ನಮ್ಮದೇ ಪ್ರದೇಶ ಇರುತ್ತೆ, ನಮ್ಮದೇ ಊರು ಇರುತ್ತೆ. ಹಾಗಾಗಿ ಪ್ರಕೃತಿ ಅಥವಾ ಈ ಥರದ ಜಾಗಗಳ ಬಗ್ಗೆ ಹೋಗೋಕೆ ಮುಂಚೆ ನಾವು ಸ್ವಲ್ಪ ಸೇಫ್ ಆಗಿ ಹೋಗೋದು ಒಳ್ಳೆಯದು. ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣಗಳನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಚೆನ್ನಾಗಿ ಯಾವುದೇ ಒಂದು ಹಾನಿ ಆಗದೆ ಚೆನ್ನಾಗಿ ನೋಡ್ಕೊಂಡು ಬರುವುದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಹಾಗಾಗಿ ನಾನು ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಬ್ಯಾಡ್ ಲಕ್ ಅಂತ ಹೇಳಿದ್ರೆ ನನ್ನ ಕ್ಯಾಮರಾ ಬ್ಯಾಟ್ರಿ ಖಾಲಿ ಆಗಿತ್ತು. ಆಲ್ಮೋಸ್ಟ್ ನಾನು ಕೆಲವೊಂದಿಷ್ಟು ವಿಜುವಲನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೇನೆ, ಅದನ್ನು ನೋಡ್ಕೊಂಡು ಬನ್ನಿ. ಜಾದು ಒಲಿದಿದೆ, ಅಹುದು ಒಲಿಸುವ ಆಟ ಹೊಸದು.